ಎಲ್ಲರಿಗೂ ನಮಸ್ಕಾರ. ಇವತ್ತು ಬಾಳೆ ಕೃಷಿ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಬಾಳೆ ಕೃಷಿಯಲ್ಲಿ ಫಸ್ಟು ಕಂದಿನ ನಾಟಿ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ಫಸ್ಟು ಕಂದು ಯಾವ ಸೆಲೆಕ್ಟ್ ಮಾಡ್ಕೊಬೇಕು ಅಂತ ಹೇಳ್ತೀನಿ, ಬನ್ನಿ ತೋರಿಸ್ತೀನಿ. ಫಸ್ಟು ನಾಟಿ ಮಾಡ್ಬೇಕಾದ್ರೆ ಕುನಿ ಯಾವ ಥರ ಕಿತ್ಕೊಬೇಕು ನೋಡಿ. ಕುನಿ ಕತ್ತಿ ಕಂದು ಥರ ಇರಬೇಕು. ನೋಡ್ಬೋದು ಇಲ್ಲಿ ಕತ್ತಿ ಕಂದು ಅಂದರೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಈ ಎಲೆ ಇದಾವಲ್ಲ, ಈ ಎಲೆ ಚೂಪಾಗಿ ಕಾಣಬೇಕು. ಈ ಎಲೆ ಚೂಪಾಗಿ ಕಂಡ್ರೆ ಇದು ಕತ್ತಿ ಕಂದು ಅಂತ. ಈ ಕಡೆ ಸೈಡಾಗಿ ಬಂದಿರುತ್ತೆ ನೋಡಿ ಇದೇ ಕತ್ತಿ ಕಂದು. ಇದನ್ನ ನಾಟಿ ಮಾಡ್ಬೇಕು ನಾವು ಯಾವಾಗಲೂ ತಗೊಬೇಕಂದ್ರೆ. ನೋಡಿ ಇಲ್ಲೊಂದಿದ್ದಾವೆ, ನೋಡ್ಬೋದು ಕತ್ತಿ ಕಂದು, ಇವೇ ಕತ್ತಿ ಕಂದು. ನೋಡ್ಬೋದು ಇಲ್ಲಿ ಯಾವ ಥರ ಕಂದುಗಳಲ್ಲಿ ಬೇರಿದ್ದಾವೆ ಅಂತ. ಈ ಬೇರನ್ನ ಸ್ವಲ್ಪ ಸವರಿ ರೆಡಿ ಮಾಡಬೇಕು. ಈ ಬೇರುಗಳ ಫುಲ್ ಕಟ್ ಮಾಡಬಾರ್ದು, ಸ್ವಲ್ಪ ಸವರ್ಬೇಕಷ್ಟೇ. ಮೇಲೆ ದೊಡ್ಡ ದೊಡ್ಡ ಬೇರುಗಳೆಲ್ಲ ಸಣ್ಣ ಸಣ್ಣ ಬೇರಾಗಿ ಮಾಡಬೇಕು. ಆಮೇಲೆ ಕಂದು ಇಲ್ಲಿವರೆಗೂ ಸ್ವಲ್ಪ ಕಟ್ ಮಾಡ್ಕೊಬೇಕು. ಈ ಥರ ತೊಗೊಂಡ್ರು ನಡಿತೈತಿ ಕಂದು, ದೊಡ್ಡ ಕಂದು. ನೋಡಿ ಈಗ ನಾಟಿ ಮಾಡಿದ್ದಾಯಿತು. ನಾಟಿ ಮಾಡಿದ ಮೇಲೆ ನಾನು ಅಡಿಕೆ ಗೊಬ್ಬರ ಹಾಕಲಿಲ್ಲ. ನೀವು ನೋಡ್ಬೋದು ನಾನು ಅಡಿಕೆ ಯಾಕೆ ಗೊಬ್ಬರ ಹಾಕಲಿಲ್ಲ ಅಂದರೆ, ಗೊಬ್ಬರ ಹಾಕಿರೆ ಗುಣ್ಣಿಕೆ ಗಿಡ ಗಾಳಿ ಆಡಿ ಹಂಗೆ ಉಳ್ಟ್ಕೊಳುತ್ತೆ, ಬಾಳೆ ಗಿಡ ಗೊನೆ ಬಿಟ್ಟಾಗ. ಹಂಗಾಗಿ ಅಡಿಕೆ ಗೊಬ್ಬರ ಹಾಕಲಿಲ್ಲ ನಾನು. ಹಂಗೆ ಮಣ್ಣು ಹಾಕಿ ಮೇಲೆ ತೋರಿಸ್ತೀನಿ ಬರ್ರಿ ಏನು ಹಾಕಿದ್ದೀನಿ. ಗೊಬ್ಬರ ಹಾಕಿ ಈ ಗೋಡು ಹಾಕಿದ್ದೀನಿ, ನೋಡ್ಬೋದು ಕೆರೆಗೋಡು. ಈ ಗೋಡನ್ನ ಗೊಬ್ಬರ ಹಾಕಿ ಅದ್ರ ಮೇಲೆ ಗೋಡು ಹಾಕಿದ್ದೀನಿ. ಗುಣಿ ಮುಚ್ಚಿದ್ದೀನಿ. ಗುಣಿ ಹಂಗಿತ್ತಲ್ಲ ಫುಲ್ಲು ಮುಚ್ಚಿದ್ದೀನಿ. ಹಿರಿಯರೊಂದು ಮಾತು ಹೇಳ್ತಾರೆ, ಬಾಳೆ ಬಗ್ದು ಉಣ್ಬೇಕು, ತೆಂಗು ತೇಲು ಉಣ್ಬೇಕು ಅಂತ. ಹಾಗೆ ನಾನು ಬಾಳೆನ ಬಗ್ದು ಉಣಿದ್ದೀನಿ. ಅದಕ್ಕೆ ಈಗ ಅದೇ ಹೇಳ್ದೆ ಅಷ್ಟೇ. ಬಗ್ದು ಉಣ್ಣೋದು ಯಾಕೆ ಉದ್ದೇಶ ಅಂದರೆ, ಬಗ್ದು ಉಣಿದ್ರೆ ಬೇರು ಬೇಗ ಮೇಲ್ತಲ್ಲ, 1-2 ವರ್ಷಕ್ಕಲ್ಲೇ ಮತ್ತೆ ಮೇಲೆ ತೇಲುತ್ತೆ. ಹಾಗಾಗಿ ಬಗ್ದು ಉಣ್ತಾರೆ. ನಾನು ಈ ನಾಟಿ ಮಾಡಿರೋದು ಹೇಗೆ ಅಂದರೆ, ಅದರಿಂದ ತೆಂಗಿನ ಮರದಿಂದ ತೆಂಗಿನ ಮರಕ್ಕೆ 35 ಅಡಿ ಇದೆ. ಅದರಿಂದ ಈ ತೆಂಗಿನ ಮರದಿಂದ ಆ ತೆಂಗಿನ ಮರಕ್ಕೆ, ಮತ್ತು ಈ ತೆಂಗಿನ ಮರದಿಂದ ಮತ್ತು ಈ ತೆಂಗಿನ ಮರಕ್ಕೂ 30-35 ಅಡಿ ಇದೆ. ಮಧ್ಯದಾಗೆ 2 ನಾಟಿ ಮಾಡಿ, 1-2 ನಾಟಿ ಮಾಡಿದ್ದೀನಿ ಮರದ ಮಧ್ಯದಾಗೆ. ಯಾಕೆ ಅಂದರೆ, ನಾನು ಹೊಟ್ಟೆಗರಿ ಏನಾರ ಬಿದ್ದರೆ ಹತ್ರ ಇದ್ದರೆ, ಅದ್ರ ಮೇಲೆ ಬಿದ್ದರೆ ಸುಳಿ ಎಲ್ಲ ಮುರ್ಕೊಂಡು ಹೋಗುತ್ತೆ ಅಂತ ನಾನು ಮರದಿಂದ ದೂರನೇ ನಾಟಿ ಮಾಡಿದ್ದೀನಿ ಬಾಳೆಯ. ಮತ್ತು ಈ ಬೀಜ ಸಾಲಿಗೆ 2 ಸಾಲು ಉಣಿದ್ದೀನಿ. ಇದರಿಂದ ಇದಕ್ಕೆ 2 ಸಾಲು ಈಗ ತೋರಿಸ್ತೀನಿ ನೋಡಿ. ಇಲ್ಲಿ ಬೀದಿಗೆ 2 ಸಾಲು ಅಷ್ಟೇ ಹಾಕಿದ್ದೀನಿ. 2 ಸಾಲು ಹಾಕಿರೋ ಉದ್ದೇಶ ಏನಪ್ಪ ಅಂದರೆ, ಹತ್ತತ್ರಕ್ಕಾದರೆ ಸರಿ ಹೋಗಲ್ಲ, ಸರಿಯಾಗಿ ಬಿಸಿಲು ಬೀಳಲ್ಲ. ಆಮೇಲೆ ಈ ಮೊಟ್ಟೆಗರಿ ಬಿದ್ದರೆ ಸುಳಿ ಎಲ್ಲ ಮುರ್ಕೊಳ್ತವೆ ಅಂತಲೇ ನೋಡಿ. ಇದರಿಂದ 2 ಸಾಲು ಬೀಜ ಸಾಲಿಗೆ ಹಾಕಿದ್ದೀನಿ ನೋಡಿ.
ಆ ಉದ್ದೇಶಕ್ಕೆ ದೂರನೇ ಹಾಕಿದ್ದೀನಿ. ಬಿಸಿಲು ಯಾವಾಗಲೂ ಬಾಳೆ ಗಿಡಕ್ಕೆ ಬೀಳ್ತಾನೆ ಇರಬೇಕು. ಮತ್ತು ನಾನು ನಾಟಿ ಮಾಡಿದ್ದು ಆ ಉದ್ದೇಶಕ್ಕೆ. ನಾನು ಈ ಸುಮಾರು ನಾಟಿ ಮಾಡಿ ಒಂದು 3 ತಿಂಗಳಾಗಿದೆ. 3 ತಿಂಗಳಾಗಿದೆ ಅಂತ ಯಾಕೆ ಗೊತ್ತಾಗುತ್ತೆ ಅಂದರೆ, ಒಂದು ವಾರಕ್ಕೆ 7 ದಿನಕ್ಕೆ 1 ಎಲೆ ಬರುತ್ತೆ, ತಿಂಗಳಿಗೆ 4 ಎಲೆ. ನನಗೆ ಅಲ್ಲಿಗೆ ಈ ಎಷ್ಟು ಎಲೆ ಎಣ್ಸೋಣ, 1 2 3 4 8 9 10 11 11 ಎಲೆ ಅಂದರೆ 2.5 ತಿಂಗಳಾಗಿದೆ ಅಂತ. ನಾಟಿ ಮಾಡಿ 2.5 ತಿಂಗಳು 3 ತಿಂಗಳಾಗಿದೆ ಅಂತ. ಅಲ್ಲಿಗೆ ತಿಂಗಳಿಗೆ 4 ಎಲೆ ಬರಬೇಕು. 4 ಎಲೆ ಬಂದರೆ ಒಳ್ಳೆ ಬಾಳೆ ಗಿಡ ಚೆನ್ನಾಗಿ ಪಿಕಪ್ ಆಗ್ತಿದ್ದಾವೆ ಅಂತ. ನನಗೆ ಸದ್ಯಕ್ಕೆ ಯಾವ ರೋಗವೂ ಇಲ್ಲ. ನೋಡ್ಬೋದು ಗಿಡ ಎಷ್ಟು ಇದಾಗಿದೆ ಅಂತ. ನನಗೆ ಸದ್ಯಕ್ಕೆ ಯಾವ ರೋಗ ಇಲ್ಲ. ಪನಾಮ ಅಂತ ರೋಗ ಬರುತ್ತಂತೆ ಶೀತ ಜಾಸ್ತಿ ಆದರೆ. ನಮ್ಮ ಇಲ್ಲಿ ಸ್ವಲ್ಪ ಮಳೆ ಕಮ್ಮಿ ಇದೆ ಈ ಸತಿ, ಹಾಗಾಗಿ ಗಿಡ ಎಷ್ಟು ಚೆನ್ನಾಗಿದೆ ನೋಡಿ, ಯಾವ ರೋಗ ಇಲ್ಲ. ನಾನು ಇದಕ್ಕೆ ಏನು ಗೊಬ್ಬರ ಕೊಡ್ತೀನಿ ಅಂದರೆ, ಇದುವರೆಗೂ ನಾನು ರಾಸಾಯನಿಕ ತಂದು ಹಾಕಿಲ್ಲ. ಬರೀ ಜೀವಾಮೃತದಾಗೆ ಇದು ತಿಂಗಳಿಗೆ 2 ಸತಿ ಜೀವಾಮೃತ ಹಾಕ್ತೀನಿ. ಅಷ್ಟು ಬಿಟ್ಟರೆ ನಾನು ಏನೂ ಹಾಕಲ್ಲ. ಜೀವಾಮೃತ ಹೇಗೆ ಮಾಡೋದು ಅಂತ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ, ಲಿಂಕು ಹಾಕಿರ್ತೀನಿ ನೋಡಿ. ಮತ್ತು ಈ ಗಿಡದಿಂದ ಈ ಗಿಡಕ್ಕೆ ನಾಟಿ ಎಷ್ಟು ಐತಿ ಅಂದರೆ, ಈ ಗಿಡದಿಂದ ಈ ಗಿಡಕ್ಕೆ 10 ಅಡಿ ಐತಿ. ನನಗೆ ಟ್ಯಾಕ್ಟ್ರಿ ಹೊಡೆಯೋಕ್ಕೆ ಸರಿ ಆಗಲಿ ಅಂತ ಸಣ್ಣದಿದ್ದಾಗ ಒಂದು ಸ್ವಲ್ಪ ಹುಳ ತಿನ್ನೋ ಕೀಟ ಬರ್ತವೆ, ತೋರಿಸ್ತೀನಿ ತಡಿ. ಸುಳಿ ಎಲ್ಲ ತೂತ ಮಾಡ್ತವೆ. ಆ ತೂತ ಮಾಡಿದಾಗ ಇಲ್ಲಿ ಬರೀ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ಬೋದು ತೂತ ಮಾಡಿದ್ದಾವೆ. ಅದಕ್ಕೆ ನಾನು ಏನು ಹೊಡೆದೆ ಅಂದರೆ, ಸ್ವಲ್ಪ ಬೇವಿನ ಎಣ್ಣೆ ಆಮೇಲೆ ಕರ್ಪೂರ ಹಾಕಿ ನೋಡಿದೆ, ಮತ್ತು ಅದು ಕಂಟ್ರೋಲ್ ಆಯಿತು. ಸ್ವಲ್ಪ ಈ ಬೇಸೆ ಹೊಡ್ಕೊಂತಿರ್ಬೇಕು ಸಣ್ಣದ್ರಾಗೆ, ಇಲ್ಲಾಂದರೆ ಏನಾಗುತ್ತೆ, ಹುಳುಗಳು ಜಾಸ್ತಿ ಆಗ್ತವೆ. ಈ ಹುಳುಗಳು ಜಾಸ್ತಿ ಆದಾಗ ರೋಗ ಜಾಸ್ತಿ ಆಗುತ್ತೆ. ಹಾಗಾಗಿ ಬೇಸೆ ಹೊಡೆದಿದ್ದೀನಿ ನೋಡ್ಬೋದು. ಇದು ಟೋಟಲಿ 100 ಗಿಡ ಕೊಡ್ತವೆ. 100 ಗಿಡ ಹೇಳಿರು 10 ಇನ್ನೂ ಹಾಕ್ಬೋದಾಯ್ತು ನಾನು ಇಷ್ಟು ಗಿಡವ ಅಂತ. ಬೇಡ, ಈ ಫಸ್ಟೇ ಸತಿ ಅಲ್ಲ, ಸ್ವಲ್ಪ ನೋಡೋಣ ದೂರಕ್ಕೆ ಇದ್ದರೆ ಚೆನ್ನಾಗಿ ಬಿಸಿಲು ಬಿದ್ದು ಚೆನ್ನಾಗಿ ಗಿಡ ಚೆನ್ನಾಗ್ತವೆ ಅಂತ. ಈಗ ನೋಡ್ಬೋದು ಕುನಿ ಬಂದಿತ್ತಲ್ಲೇ ಒಂದು ನೋಡಿ, ಅಲ್ಲಿ ಪಕ್ಕದಾಗ ಒಂದು ಕುನಿ ಬಂದಿತ್ತು. ಅದು ಯಾಕೆ ಕುನಿ ಬರುತ್ತೆ, ನೀರು ಎಲ್ಲ ಬಡ್ಡಿಗೆ ಕೊಟ್ಟಾಗ ಕುನಿ ಬರುತ್ತೆ ಪಕ್ಕದಾಗೆ, ಬಾಳೆ ಗಿಡದ ಪಕ್ಕದಾಗೆ. ಹಾಗಾಗಿ ನೀರು ಯಾವಾಗಲೂ ಯಥೇಚ್ಛವಾಗಿ ಈ ಎಲೆ ಐತಲ್ಲ, ಈ ಎಲೆ ಸುಮಾರಕ್ಕೆ ನೀರು ಬಿಡಬೇಕು ಇಲ್ಲಿ. ಆಗ ಬೇರುಗಳು ಇಲ್ಲಿ ತನಕನೂ ಬಂದಿರ್ತವೆ. ಈ ಎಲೆ ಎಲ್ಲಿ ಇತ್ತು ಅಲ್ಲಿ ತನಕನೂ ಬೇರಿರ್ತವೆ, ಅವು ಎಳ್ಕೊಳಕ್ಕೆ ವೈನಾಗುತ್ತೆ. ನಾವೇನಾದರೂ ಬಡ್ಡಿಗೆ ನೀರು ಕೊಟ್ಟರೆ, ಬಡ್ಡಿಗೆ ಆಹಾರ ಕೊಟ್ಟರೆ, ಅದು ಏನಾಗುತ್ತೆ, ಮಳೆ ಬಂದು ತೇಲ್ತಾ ಹೋಗುತ್ತೆ. ಬಡ್ಡಿಗೆ ನೀರು ಕೊಳಿತಿರುತ್ತೆ, ತೇಲುತ್ತೆ ಮೇಲೆ ಹಂಗೆ. ಹಾಗಾಗಿ ಬಡ್ಡಿಗೆ ಎದ ಕಾರಣಕ್ಕೂ ನೀರು ಬಿಡಬಾರ್ದು ಅಂತ ದೂರ ಇಟ್ಟಿದ್ದೀನಿ. ಇನ್ನೊಂದು ತೋಟ ತೋರಿಸ್ತೀನಿ. ಅಲ್ಲಿ ಒಂದು ಫನಾಮ ಅಂತ ರೋಗ ಬಂದಿತ್ತಲ್ಲ, ಅದ್ರ ಬಗ್ಗೆ ಹೇಳಿದ್ನಲ್ಲ ನಾನು. ಆ ತೋಟ ಈಗ ನೆಕ್ಸ್ಟ್ ತೋರಿಸ್ತೀನಿ, ಅದು ಯಾವ ಥರ ಗಿಡ ಇದಾಗಿದ್ದಾವೆ ಅಂತ. ಬಿಸಿಲು ಎಷ್ಟು ಮುಖ್ಯ ಅಂದರೆ ಬಾಳೆ ಗಿಡಕ್ಕೆ ಅಂತ ಅಲ್ಲಿ ತೋರಿಸ್ತೀನಿ, ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇದು ನೋಡ್ಬೋದು, ಇಲ್ಲಿ ನಮ್ಮ ದೊಡ್ಡಪ್ಪನ ತೋಟ ಅನ್ನೋಕ್ಕಿಂತ ಗಿಡಗಳು ಮನೆ ಬಳಕೆಗೆ ಹಾಕ್ಕೊಂಡಾರೆ ಬಾಳೆ ಗಿಡಗಳ. ಇಲ್ಲಿ ಗಮನಿಸ್ಬೋದು ನೀವು ಹೇಗಾಗಿದೆ ಅಂತ ಗಿಡಗಳು. ಇದು ಏನಾಯ್ತು ಅಂತ ಗೊತ್ತಿಲ್ಲ, ನೀವು ಕಮೆಂಟ್ ಮಾಡಿ. ಇದು ರೋಗನೇ ಹೇಗಾಗಿ ಇದು ರೋಗ ಅಂದರೆ, ಇಲ್ಲಿ ನೋಡ್ಬೋದು ನೋಡಿ, ಅದಕ್ಕೆ ಬಿಸಿಲೇ ಬೀಳ್ತಾ ಇಲ್ಲ. ಮೇಲೆಲ್ಲ ಗಿಡಗಳಿದಾವಲ್ಲ, ಅದಕ್ಕೆ ಬಿಸಿಲು ಬೀಳ್ತಾ ಇಲ್ಲ ನೋಡಿ. ಅದಕ್ಕೆ ಗಿಡ ಹೆಂಗೆ ಇನ್ನೂ ಡೆವಲಪ್ಪೇ ಆಗ್ತಿಲ್ಲ. ನನಗಿಂತ ಸುಮಾರು ಇವೆಲ್ಲ 1 ವರ್ಷದ ಗಿಡ ಅನ್ಬೇಕು. ಇವೆಲ್ಲ 1 ವರ್ಷದ ಗಿಡ ಇವು. ಇವಕ್ಕೆ ಏನಾಯ್ತು ಅಂತ ನನಗೂ ಗೊತ್ತಿಲ್ಲ. ನೋಡ್ಬೋದು, ನನ್ನ ಪ್ರಕಾರ ಇದಕ್ಕೆ ಬಿಸಿಲು ಕಮ್ಮಿ ಇದೆ ಅಂತ ನೋಡಿ. ಆಮೇಲೆ ಇನ್ನೊಂದು ಏನು ಅಂದರೆ, ಬಡ್ಡೆ ನೋಡ್ಬೋದು, ಹಾಕಿದ್ದ ಗುಣಿಗೆ ಮತ್ತೆ ಹೂಣಿದ್ದಾರೆ ಅವರು ಬಾಳೆ ಗಿಡಗಳ. ಅದೇ ಗುಂಡಿಗೆ ಅದೇ
ಲೂಸ ಬಂತು ಅಂತ ತೆಗೆದು ಅದಕ್ಕೆ ಉಣಿದ್ದಾರೆ. ಹಂಗಾಗಿ ಗಿಡ ಡೆವಲಪ್ ಆಗ್ತಾಯಿಲ್ಲ ಅಂತ. ನೋಡಿ ಅಲ್ಲೊಂದು ಗಿಡಗಳಿದೆ. ನೋಡಿ ಎಷ್ಟು ಎತ್ತರ ಹೋಗ್ತಾ ಇದ್ದಾವೆ ಅಂದರೆ ಬಿಸಿಲಿಗೆ ಅವು ಮೇಲೆ ಹೋಗ್ತಾ ಇದ್ದಾವೆ. ಸುಮ್ಮನೆ ಬಿಸಿಲು ನೋಡ್ತಾ ಇದ್ದಾವೆ. ಕಮೆಂಟ್ ಮಾಡಿ ಏನಾಗಿದೆ ಅಂತ.